ಒಂದ್ ಸಿನಿಮಾ ನೋಡೋ ರೂಢಿ. ಅದು ಸಿನಿಮಾ ಹೆಂಗೆ ಇರ್ಲಿ ಸ್ಟಾರ್ಟ್ ಆದ್ಮೇಲೆ ಎಂಡ್ ಆಗ್ಲೇಬೇಕು. ಅದು ಚಿಕ್ಕ ಹುಡುಗಿಯಿಂದಾನು ನನ್ಗೆ ಅಭ್ಯಾಸ. ನಮ್ ತಂದೆ ತುಂಬಾ ಡಾಕ್ಟರ್ ರಾಜ್ಕುಮಾರ್ ಫ್ಯಾನು. ಅನದರ್ 50% ಲೈಫ್ ತುಂಬಿರೋದು ನಜ್ಮಾ ಅಂತ ಹೇಳ್ಬೇಕು. ಅಷ್ಟು ನನಗೆ ಕಣ್ಣಲ್ಲಿ ನೀರ್ ಬಂತು ಅವತ್ತು. ಓಕೆ, ಇಲ್ಲಿ ಏನೋ ಮಿಸ್ಸಿಂಗ್ ಇದ್ದಿದ್ದು ಎಲ್ಲ ಚೆನ್ನಾಗಿ ಬಂದಿದೆ, ಇದು ಒಂದೇನೋ ಇದೆಯಲ್ಲಪ್ಪ ಅಂತ ಅನ್ನಿಸ್ತಾ ಇತ್ತು ನನಗೆ. ಪ್ರೊಡ್ಯೂಸರ್ಗಳಿಗೆ, ಡೈರೆಕ್ಟರ್ಗಳಿಗೆ ಥ್ಯಾಂಕ್ಫುಲ್ ಆಗಿರ್ಬೇಕು. ಎಷ್ಟೋ ಸಿನಿಮಾಗಳಲ್ಲಿ ನೀವು ವಾಯ್ಸ್ ಕೊಟ್ಟಿದ್ದೀರಾ ಅಂತ ಹೇಳ್ಬಾರ್ದು. ಹೌದು ಹೌದು ಹೌದು. ಹೀರೋಯಿನ್ಸ್ ಗಳಿಗೆ ಯಾವುದೇ ಕ್ಯಾರೆಕ್ಟರ್ ಗಳಿಗೆ ಡ್ಯಾಮೇಜ್ ಆಗುತ್ತೆ ಅಂತ ಹೇಳೋರು ತುಂಬಾ ಜನರ ಜೊತೆ ನಾನು ಕೆಲಸ ಮಾಡಿದೀನಿ. ಕೇಳ್ತಾ ಇದ್ದೆ ಅವ್ರು ಅಷ್ಟೇ ಅಲ್ಲ ಇನ್ನ ಇದೆ ಅಂತ ಬಿಡೋ ಕವಿತೆ ಇದು ಲವ್ ಟುವರ್ಡ್ಸ್ ಲಿಟ್ರೇಚರ್. ಅಯ್ಯೋ, ನಾನ್ ಇರೋದೇ ಹಳ್ಳಿನಲ್ಲಿ, ಚಿಕ್ಕನೇರಳೆ ಒಂದ್ ಪುಟ್ಟ ಹಳ್ಳಿ. ಆ ಪುಟ್ಟ ಹಳ್ಳಿನಲ್ಲಿ ನಮ್ದೊಂದು ಕೃಷಿಕ ಕುಟುಂಬ. ನಾವು ದಿನ ಎದ್ರೆ ಬಿದ್ರೆ ಎಲ್ಲಿದ್ಯಾ ಗುರು, ಬಾ ಗುರು, ಎಲ್ಲಿದೆಯೇ ಬಾರೆ, ಇದೇ ಭಾಷೆ. ಬಟ್ ಇವಾಗ ಹೇಳ್ತಾ ಇದ್ದೀನಿ ಯಾಕೆ ಅಂತಂದ್ರೆ ದಟ್ ಆಸ್ಪೆಕ್ಟ್ ನಾವು ಸಿನಿಮಾ ತೆರೆಗಳಲ್ಲಿ ಜನ ಬಂದು ನೋಡ್ಬೇಕು, ಅದೊಂದು ಮಿಸ್ಸಿಂಗ್ ಅಂತ ಅನ್ಕೋಬಾರ್ದು. ಇಟ್ಸ್ ವೆರಿ ಬ್ಯೂಟಿಫುಲಿ ಕ್ರಾಫ್ಟೆಡ್. ಏನು ಕಾಮಿಡಿ ಅನ್ನೋದು, ಒಂದು ಲೇಡಿ ಕ್ಯಾರೆಕ್ಟರ್ ಇದೆ, ಇನ್ನೊಂದು 2-3 ಜನ ಜೆಂಟ್ಸ್ ಕ್ಯಾರೆಕ್ಟರ್ ಎಲ್ಲರೂ ಬರ್ತಾರೆ, ಒಬ್ಬೊಬ್ರು ಒಂದೊಂದು ಏಜ್ ಗ್ರೂಪ್ ಅಲ್ಲಿ ಇದ್ದಾರೆ. ಅದು ಏನು ಒಬ್ಬೊಬ್ರು ಡೈರೆಕ್ಟರ್ಸ್ ಹತ್ರನೂ ಇವ್ರು ಕಲ್ತಿರೋದು ತುಂಬಾ ಚೆನ್ನಾಗಿ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಆಮೇಲೆ ನಾನು ಅದನ್ನ ರಶಸ್ ನೋಡ್ಬೇಕಾದ್ರೆ ಬೈ ದ ಎಂಡ್ ಆಫ್ ಇಟ್ ಅಷ್ಟೊತ್ತು ನಾವು 24 hours ಎದ್ದು ಏನ್ ಕೆಲಸ ಮಾಡಿದೀವಲ್ಲ ಅಷ್ಟು ಸಮಾಧಾನ ಆಗ್ಬಿಡೋದು. ಇಟ್ಸ್ ಕಮ್ ಔಟ್ ಗುಡ್ ಅಂತಂದು ಅಂದ್ಬಿಟ್ಟು ಆಲ್ ಎಫರ್ಟ್ಸ್ ಅಂಡ್ ಆ ಒಂದು ಔಟ್ಪುಟ್ ಕೊಡೋದಕ್ಕೆ ಈಸ್ ದ ರೀಸನ್. ಅಂಡ್ ಅದಾದ್ಮೇಲೆ ಇವಾಗ ನಮ್ಗೆ ಆಸ್ ಅ ಪ್ರೊಡ್ಯೂಸರ್ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ, ಕತೆ ಹೇಳ್ಬೇಕಾದ್ರೆ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಅದು ಶೂಟಿಂಗ್ ನಡಿಬೇಕಾದ್ರೆ ಏನೋ ಒಂಥರ ಭಯ ಆಗ್ತಾ ಇರುತ್ತೆ, ಯಾಕೆಂದ್ರೆ ನಾವು ಕೂಡ ಅಲ್ಲಿ ಇನ್ವಾಲ್ವ್ ಆಗಿರ್ತೀವಿ ಕೆಲಸಗಳಲ್ಲಿ, ಎಲ್ಲಾನು ಒಂದು ಟೆನ್ಷನ್ಸ್ ಇರುತ್ತೆ. ಬಟ್ ಆ ರಶಸ್ ನೋಡಿದ್ಮೇಲೆ ನಾನು ಅನ್ಕೊಂಡಿದ್ದಷ್ಟು ಬಂದಿದೆ ಅಂತ ಅನ್ನಿಸ್ತು. ಆಮೇಲೆ ಡಬ್ಬಿಂಗ್ ಸ್ಟೇಜ್ ನೋಡ್ತೀನಿ, ಏನೇನೋ ಸ್ಲೈಟ್ ಥಿಂಗ್ ಇತ್ತಲ್ಲ, ಇವರಂತೂ ಫುಲ್ ಹಾಕೊಂಡು ಜಡಾಯಿಸ್ಬಿಟ್ಟಿದ್ದಾರೆ. ಹೌದು, ಅದು ಹೆಂಗ ಆಗ್ತಾ ಇತ್ತು ಅಂದ್ರೆ ಒಂದ್ಸಲಿ ದಟ್ ಇಸ್ ಕಾಲ್ಡ್ ಕೆಮಿಸ್ಟ್ರಿ, ವಾಯ್ಸ್ ಕೆಮಿಸ್ಟ್ರಿ ಅಂತಾನೆ ಹೇಳ್ಬೋದು. ಅದು ಸುಷ್ಮಿತಾ ಅವ್ರದ್ದು ರೋಲ್ ನ ಹೆಂಗ್ ಎತ್ತಿದ್ದಾರೆ ಇವರು ಅಂತಂದ್ರೆ, ಸುಷ್ಮಿತಾ ಹ್ಯಾಸ್ ಗಿವನ್ 50%, ಅನದರ್ 50% ಲೈಫ್ ತುಂಬಿರೋದು ನಜ್ಮಾ ಅಂತ ಹೇಳ್ಬೇಕು. ಅಷ್ಟು ನನಗೆ ಕಣ್ಣಲ್ಲಿ ನೀರ್ ಬಂತು ಅವತ್ತು. ಓಕೆ, ಇಲ್ಲಿ ಏನೋ ಮಿಸ್ಸಿಂಗ್ ಇದ್ದಿದ್ದು ಎಲ್ಲ ಚೆನ್ನಾಗಿ ಬಂದಿದೆ, ಇದು ಒಂದೇನೋ ಇದೆಯಲ್ಲಪ್ಪ ಅಂತ ಅನ್ನಿಸ್ತಾ ಇತ್ತು ನನಗೆ. I have to really thank her. I have to thank God for giving her that voice. I have to thank Virat for selecting her. And you have to thank the universe. ಏನ್ ಗೊತ್ತಾ, ನಾವೆಲ್ಲ ಕಲಾವಿದರು ನಿಮ್ಮಂತ ಪ್ರೊಡ್ಯೂಸರ್ ಗಳಿಗೆ, ಡೈರೆಕ್ಟರ್ ಗಳಿಗೆ ಥ್ಯಾಂಕ್ಫುಲ್ ಆಗಿರ್ಬೇಕು. ಎಷ್ಟೋ ಸಿನಿಮಾಗಳಲ್ಲಿ ನೀವು ವಾಯ್ಸ್ ಕೊಟ್ಟಿದ್ದೀರಾ ಅಂತ ಹೇಳ್ಬಾರ್ದು. ಹೌದು ಹೌದು ಹೌದು. ಹೀರೋಯಿನ್ಸ್ ಗಳಿಗೆ ಯಾವುದೇ ಕ್ಯಾರೆಕ್ಟರ್ ಗಳಿಗೆ ಡ್ಯಾಮೇಜ್ ಆಗುತ್ತೆ ಅಂತ ಹೇಳೋರು ತುಂಬಾ ಜನರ ಜೊತೆ ನಾನು ಕೆಲಸ ಮಾಡಿದೀನಿ. ಸೊ ಅಂಥ ಟೈಮಲ್ಲಿ ನಿಮ್ಮಂಥ ಪ್ರೊಡ್ಯೂಸರ್ಸ್, ಡೈರೆಕ್ಟರ್ಸ್ ಇಲ್ಲ ನೀವು ಕಂಠದಾನ ಮಾಡಿದೀರಾ, ನೀವು ನಿಮ್ದೇ ವಾಯ್ಸ್ ಇದು ಅಂತ ಜಗತ್ತಿಗೆ ಗೊತ್ತಾಗ್ಬೇಕು, ನಮ್ಮ ಆಡಿಯನ್ಸ್ ಗೊತ್ತಾಗ್ಬೇಕು ಅಂತ ನಮ್ಮನ್ನ ಕರೆದು ಕೂರ್ಸೋದಿದೆಯಲ್ಲ, ಇದು ತುಂಬಾ ದೊಡ್ಡತನ. ಇದು ತೆರೆ ಮುಂದೆ ಯಾರಿರ್ತಾರೆ ಅವ್ರನ್ನಷ್ಟೇ ಜನ ನೋಡ್ತಿರ್ತಾರೆ, ತೆರೆ ಹಿಂದೆ ದುಡ್ದಿರೋರು, ಕೆಲಸ ಮಾಡಿರೋರು, ಸಮಯ ಕೊಟ್ಟಿರೋರು. ಎಸ್, ಅಫ್ಕೋರ್ಸ್ ನಮಗ್ ಪೇಮೆಂಟ್ ಸಿಕ್ಕಿರುತ್ತೆ, ಬಂದ್ ಮಾಡಿರ್ತೀವಿ. ಆದ್ರೂ ನಮ್ಮ ಕಲೆಗೆ ಒಂದು ಬೆಲೆ ಕೊಡೋದಿದೆಯಲ್ಲ, ಅದು ಕೆಲವೊಬ್ರು ಬೆರಳೆಣಿಕೆ ಜನರಿಂದ ಮಾತ್ರ ಸಾಧ್ಯ. ಅಂತ ಬೆರಳೆಣಿಕೆಯ ಜನರಲ್ಲಿ ನೀವುಗಳು ಇದೀರಾ, ಶುದ್ಧವಾದ ಮನ್ಸಿದೆ, ಖಂಡಿತವಾಗ್ಲೂ ದೇವ್ರು ಒಳ್ಳೇದ್ ಮಾಡ್ತಾನೆ, ಸಿನಿಮಾ ಚೆನ್ನಾಗಿ ರನ್ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ತುಂಬಾ ಕಡೆ ಟೆಕ್ನಿಷಿಯನ್ಸ್ ಹೇಳ್ಕೊಡ್ತಿರ್ತಾರೆ, ನಮ್ಗೆ ಹೆಂಗ್ ಹರಾಸ್ ಮಾಡ್ತಾರೆ ಗೊತ್ತಾ, ನಮ್ಮನ್ನ ಅವ್ರು ಫೋರ್ ಫ್ರಂಟ್ ಗೆ ತರೋದಿಲ್ಲ ಅಂತ. ನಾನು ನಮ್ ಕಂಠದಾನ ಕಲಾವಿದರದೇ ಒಂದಷ್ಟು ಜನದ ಇಂಟರ್ವ್ಯೂಸ್ ನೋಡ್ತಾ ಇದ್ದೆ. ನೋಡ್ದಾಗ ಗೊತ್ತಾಗುತ್ತೆ ಇಂತ ಅದ್ಭುತವಾದ ಸಿನಿಮಾ ಇವ್ರ ವಾಯ್ಸ್ ಅಂತ. ಸೊ ಆಕ್ಟರ್ಸ್ ಗಳು ಅಷ್ಟೇ, ಕೆಲವೊಬ್ರು ಮಾತ್ರ ಕ್ರೆಡಿಟ್ ಕೊಡ್ತಿರ್ತಾರೆ, ಇನ್ ಕೆಲವೊಬ್ರು ಯಾರು ವಾಯ್ಸ್ ಕೊಟ್ಟಿದ್ದಾರೆ. ಇವಾಗ ತೆಲುಗುನಲ್ಲೂ ಅಷ್ಟೇ, ಆ ಜನಿಲಿಯಾ ವಾಯ್ಸ್ ಆಗ್ಲಿ, ಅವೆಲ್ಲ ಫೇಮಸ್ ಆಗಿದೀವಿ. ನಮ್ದೇ ಆಗ್ಲಿ, ಜನಿಲಿಯಾ ಮೇಡಮ್ದೇ ಆಗ್ಲಿ, ಅವ್ರಿಗೆ ಸ್ವಲ್ಪ ಲ್ಯಾಂಗ್ವೇಜ್ ಅವಾಗ ಹೊಸದಾಗಿ ಮಾಡಿದಾಗ ಯಾರ್ಯಾರು ವಾಯ್ಸ್ ಗಳು ಕೊಟ್ರು, ಇವತ್ತೂ ನಮ್ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಕೂತಿರೋದು ಆ ವಾಯ್ಸೇ.
ನಿಮ್ಗೆಲ್ಲೋ ಅದು ಆ ವಾಯ್ಸ್ ಬೇರೆ ಇನ್ನೊಂದೇನೋ ಮಾಡಿದಾಗ ಎತ್ ಕೂತ್ಕೊಂಡಿದ್ದೆ ಸಮಂತನ ನಾವು ಏನೇ ಕೆಲಸ ಮಾಡಿರ್ತೀವಲ್ಲ, ಈಗ ಸಿ ದ ಪ್ರೊಸೆಸ್ ಈಸ್ ಟು ಮೇಕ್ ಕಂಪ್ಲೀಟ್ಲಿ ಇನ್ವಾಲ್ವ್. ಜನ ಕಂಪ್ಲೀಟ್ ಆಗಿ ಅದಕ್ಕೆ ಒಂದು ಕತ್ಲೆ ರೂಮ್ ಅಲ್ಲಿ ಕರ್ಸ್ಬಿಟ್ಟು ಕೂರಿಸ್ಬಿಟ್ಟು ನೋಡಿ ಸೌಂಡ್ ಅಂತೆಲ್ಲ ಹಾಕೊಂಡ್ ಮಾಡಿರ್ತೀವಿ. ಆ ಮಟ್ಟಕ್ಕೆ ಇಂಪ್ಯಾಕ್ಟ್ ನೆಕ್ಸ್ಟ್ ನಾವು ಮಾಡ್ಬೇಕು ಆಸ್ ಅ ಫಿಲ್ಮ್ ಮೇಕರ್ಸ್ ಆಗಿ ನಾವು ಮಾಡ್ಬೇಕು ಅಂದ್ರೆ ಆ ಆಸ್ಪೆಕ್ಟ್ಸ್ ಗಳೆಲ್ಲ ನೋಡ್ಕೊಂಡೇ ಮಾಡಿರ್ತೀವಿ. ಮತ್ತೆ ಕೆಲವುದಷ್ಟು ಚೆನ್ನಾಗಿ ಆಗಿರುತ್ತೆ ಕೆಲಸ. ಇವಾಗ ಒಂದು ಕ್ಯಾರೆಕ್ಟರ್ಗೆ ಅದು ತೂಕ ಜಾಸ್ತಿ ಆಗ್ಬೇಕಂದ್ರೆ ನಾವು ಆ ಆಸ್ಪೆಕ್ಟ್ ಅಲ್ಲಿ ಕೆಲಸ ಮಾಡೋದು ತುಂಬಾ ತುಂಬಾ ಇಂಪಾರ್ಟೆಂಟ್. ಅದನ್ನ ನಾವು ಇಗ್ನೋರ್ ಮಾಡಕ್ ಆಗಲ್ಲ. ಹಂಗಾಗಿದೆ ಕೆಲಸ ಅಂತ ನನ್ನ ಅಭಿಪ್ರಾಯ. ನೋಡಿ ದಿಲ್ ಅಂತಾನೆ ವಾಯ್ಸ್ ಕೆಮಿಸ್ಟ್ರಿ ವಿರಾಟ್ ಮಾಡೋ ಕೆಲ್ಸದ ರೀತಿ ಇದೆಯಲ್ಲ, ಅದ್ ನನಗೆ ಎಷ್ಟ್ರ ಮಟ್ಟಿಗೆ ನಾನು ಇನ್ವಾಲ್ವ್ ಆಗ್ಬಿಟ್ಟಿದೆ ಅಂತ ಅಂದ್ರೆ ಐಡಿ ಕ್ಯಾರೆಕ್ಟರ್ ನೋಡ್ತಾ ನೋಡ್ತಾ ನಾನು ಪದ್ಯ ಬರೆಯೋದು, ದಿನ ಪದ್ಯ ಬರೆಯೋದು. ನನಗೆ ಆಕ್ಚುಲಿ ದಿನಕ್ಕೊಂದ್ ಸಿನಿಮಾ ನೋಡೋ ರೂಢಿ. ಅದು ಸಿನಿಮಾ ಹೆಂಗೆ ಇರ್ಲಿ ಸ್ಟಾರ್ಟ್ ಆದ್ಮೇಲೆ ಎಂಡ್ ಆಗ್ಲೇಬೇಕು. ಅದು ಚಿಕ್ಕ ಹುಡುಗಿಯಿಂದಾನು ನನ್ಗೆ ಅಭ್ಯಾಸ. ನಮ್ಮ ತಂದೆ ತುಂಬಾ ಡಾಕ್ಟರ್ ರಾಜ್ಕುಮಾರ್ ಫ್ಯಾನು. ಚಿಕ್ಕ ಮಕ್ಕಳಿಂದಾನು ಅವರು ಈ ವಿಡಿಯೋ ಟೇಪ್ಸ್ ಎಲ್ಲ ಮಾರೋರು. ಸೊ ಅದನ್ನ ನಮ್ಮ ಮನೆಗೆ ದುಬೈಯಿಂದ ಇಂಪೋರ್ಟ್ ಆಗಿರೋದು ತರಿಸಿ ನಮಗೆ ಇವ್ರ ಅಣ್ಣವ್ರದೆಲ್ಲ ಸಿನಿಮಾಗಳು ಹುಚ್ಚಿಡ್ಸಿದ್ರು. ಸೊ ಹಾಗಾಗಿ ಎವ್ರಿ ಡೇ ಐ ಹ್ಯಾವ್ ದಿಸ್ ಹ್ಯಾಬಿಟ್ ಆಫ್ ವಾಚಿಂಗ್ ಅಟ್ ಲೀಸ್ಟ್ ಒನ್ ಮೂವಿ. ಸೊ ಸ್ವಲ್ಪ ಕಲೆ ಬಗ್ಗೆ, ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಹಂಗೆ ಸ್ವಲ್ಪ ಹುಚ್ಚಿಡ್ದಿದ್ದು ನನ್ಗೂ. ಬಟ್ ಇವರ ಒಂದು ಸಿನಿಮಾ, ಇವಾಗ ನಮ್ದು ಲವ್ ಮ್ಯಾಟ್ರು ಅಂತ ಏನ್ ಬಂದಿದೆ, ನಮ್ಮ ಸಿನಿಮಾ ಅಂತ ನಾನು ಹೇಳ್ತಾ ಇಲ್ಲ, ಸೊ ನನ್ನ ಫ್ರೆಂಡ್ ಅಂತ ನಾನು ಹೇಳ್ಕೊತಾ ಇಲ್ಲ, ಹೊಸ ಡೈರೆಕ್ಟರ್ ಅಂತ ಅನ್ಸೋದೇ ಇಲ್ಲ. ನನ್ಗೆ ನಿಜ ಅನ್ಸ್ಲಿಲ್ಲ. ಅವರು ಕೇಳೋರು ಏನಿದ್ರು ಓಪನ್ ಆಗಿ ಹೇಳಿ, ಯಾಕೆಂತಂದ್ರೆ ನಮ್ಮ ಕ್ಲೋಸ್ ಫ್ರೆಂಡ್ಸ್ ಅಲ್ಲಿ ಯಾರಿದ್ದಾರೆ ಅವ್ರದ್ದು ಒಂದು ಫೀಡ್ಬ್ಯಾಕ್ ತುಂಬಾ ಇಂಪಾರ್ಟೆಂಟ್ ಆಗಿದೆ. ನಮ್ದು ಏನಾದ್ರು ತಪ್ಪುಗಳಿದ್ರೆ ತಿದ್ಕೋಬೇಕಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ನಾನು ತುಂಬಾ ಓಪನ್ ಆಗಿ ಅವ್ರಿಗೆ ಹೇಳ್ತಾ ಇದ್ದೆ. ನಾನು ಹುಡುಕ್ಬೇಕಾಗಿತ್ತು ಏನ್ ಫಾಲ್ಟ್ ಇದೆ ಇಲ್ಲಿ ಅಂತ ಅಂದ್ಬಿಟ್ಟು. ನಾನ್ ನಿಜ ಹೇಳ್ತಿದ್ದೀನಿ ಅಂತಂದ್ರೆ ಅವ್ರು ನಂಬ್ತಾನೆ ಇಲ್ಲ. ಏನಾಗುತ್ತೆ ಗೊತ್ತಾ, ನಾವು ಒಂದು ಸರ್ಕಲ್ ಫ್ರೆಂಡ್ ಸರ್ಕಲ್ ಅಂತ ಬರ್ದಾಗ ಇವಾಗ ನಮ್ಮ ಕೆಲಸ ಒಬ್ಬ ಥರ್ಡ್ ಪಾರ್ಟಿ, ಒಬ್ಬ ದುಡ್ಡು ಕೊಟ್ಟು ನೋಡೋ ವ್ಯಕ್ತಿ ಮೈಂಡ್ ಸೆಟ್ ಬೇರೆ ಇರುತ್ತೆ, ನಮ್ಮ ಫ್ರೆಂಡ್ ಸರ್ಕಲ್ ಬೇರೆ ಇರುತ್ತೆ. ನಾನು ಅದಕ್ಕೆ ನಾವು ಎಲ್ಲಾ ಫ್ರೆಂಡ್ ಸರ್ಕಲ್ ಕೇಳ್ಕೊತಾ ಇದ್ದೀನಿ. ನಾನು ಒಂದ್ ಸ್ವಲ್ಪ ದುಶ್ಮನಿ ಕ್ರಿಯೇಟ್ ಮಾಡ್ಕೊಂಡ್ಬಿಡ್ತಾ ಇದ್ದೆ. ಇವ್ರು ಕೋಪಕಾರ ನನ್ನ ಮೇಲೆ ಏನಾದ್ರು ಕೆಟ್ಟ ಹೇಳಿ, ನಾನು ಮಾಡ್ತಾ ಕೆಲಸ ಸರಿ ಇಲ್ಲ ಬೇಕು ಅಂತ ಹೇಳಿ ಅಂತ ಅಂದ್ಬಿಟ್ಟು. ಬಟ್ ಅದು ವರ್ಕ್ ಆಗ್ತಿರಲಿಲ್ಲ. ಇವರೆಲ್ಲ ಪಾಪ ದೇರ್ ಆಲ್ ಸಪೋರ್ಟಿವ್ ಅಷ್ಟೇ. ಇವತ್ತು ಅನ್ಕಂಡೀಷನಲ್ ಸಪೋರ್ಟ್, ನನ್ನ ಎಂಟೈರ್ ಟೀಮ್ ಅನ್ಕಂಡೀಷನಲ್ ಸಪೋರ್ಟ್. ಸೊ ಇದೇ ತರ ಜರ್ನಿಲಿ ನಮ್ಗೆ ನಜ್ಮಾ ಅವ್ರದ್ದು ಅವ್ರು ಹೇಳಕ್ ಹೊರಟ್ರು ಅದನ್ನ, ಆ ಪಾಯಿಂಟ್ ನ ಕ್ಯಾರೆಕ್ಟರ್ ವೈಸ್ ಅಲ್ಲಿ ನಾವ್ ಎಷ್ಟು ಡೆಪ್ತ್ ಆಗಿ ಹೋಗ್ತಾ ಇದ್ವಿ ಕೆಲಸಗಳು ಅಂತ ಬಂದಾಗ ಇಟ್ ವಾಸ್ ಅಂದ್ರೆ ಏನು ನಾವೇನು ಪರ್ಯಟನೆ ಮಾಡ್ಬಿಡಿದೀವಿ ಅಥವಾ ಏನೋ ಇದು ಮಾಡ್ಬಿಡಿದೀವಿ ಅಂತಲ್ಲ, ಮಾಡಿರೋ ಕೆಲಸ ಶುದ್ಧವಾಗಿ ಪರಿಶುದ್ಧವಾಗಿ ಕಂಪ್ಲೀಟ್ ಚೆನ್ನಾಗಿದೆ. ಇವಾಗ ನೀವು ಲವ್ ಮ್ಯಾಟರ್ ಅಂತ ನೋಡಿದ್ರೆ ಯು ವಿಲ್ ಫೀಲ್ ಲವ್ ಮ್ಯಾಟರ್, ಆ ಮಟ್ಟಕ್ಕೆ ಮಾಡಿದೀವಿ. ಸೊ ಆ ಇದ್ರಲ್ಲಿ ಸಾಕಷ್ಟು ಕಡೆ ನನಗೆ ಕವಿತೆಗಳು ಕೇಳೋ ಹುಚ್ಚು ನನಗೆ. ನನ್ನ ಗೆಳೆಯರು, ನನ್ನ ಇಡೀ ಟೀಮ್ ಅಶೋಕ್ ಮಧುರ್ ಅವರು ಇಲ್ಲ ನಮ್ ಜೊತೆ ಇವತ್ತಿಲ್ಲ. ಸೊ ಅಶೋಕ್ ಮಧುರ್ ಅಂತ ಒಬ್ರು ಇದ್ದಾರೆ, ನಮ್ಮ ಸಿನಿಮಾ ಸಾಂಗ್ ಒನ್ ಆಫ್ ದಿ ಸಾಂಗ್ ಬರ್ದಿದ್ದಾರೆ. ಮತ್ತೆ ಅದಲ್ಲದೆ ನನ್ನ ಸಾಹಿತಿಗಳು ನನ್ ತುಂಬಾ ಕ್ಲೋಸ್ ಫ್ರೆಂಡ್ ಚೇತನ ನಿಕೇತ್ ಅಂತ ಅಂದ್ಬಿಟ್ಟು. ನಾನು ಅವ್ರ ಹತ್ರ ಕೇಳ್ತಾ ಇದ್ದೀನಿ, ಏನೋ ಹೇಳಿ ಕನ್ನಡ ತುಂಬಾ ಸುಮಧುರವಾಗಿರೋದು ಕೇಳೋಣ ಅದಂತ ನನಗೆ ಏನೋ ಗೊತ್ತಿಲ್ಲ, ಐ ಡೋಂಟ್ ನೋ ವೈ ಅಂತ ಅಂದ್ಬಿಟ್ಟು. ಸೊ ಇಂಗ್ಲಿಷ್ ನಾವಲ್ ಓದಿದ್ದೆಲ್ಲ ಇದ್ರು ಕನ್ನಡ ಕೇಳ್ಬೇಕಂತ ತುಂಬಾ ಆಸೆ, ಚೆನ್ನಾಗಿ ಪರಿಶುದ್ಧವಾಗಿ ಬರೋದು. ಎಸ್ಪೆಷಲಿ ನಜ್ಮಾ ಅವ್ರ ಕಡೆಯಿಂದ ಅದು ಅವ್ರು ಮಾಡ್ತಾರೆ ಬರೀತಾರೆ ಅನ್ನೋ ವಿಚಾರ ಗೊತ್ತಾದಾಗ ಐ ವಾಸ್ ಒಂಥರ ಶಾಕಿಂಗ್. ಅದು ನಮಗೆ ಗೊತ್ತಿರೋ ಫ್ರೆಂಡ್ಸ್, ನಾನು ಹಾಸನದಿಂದ ಬಂದ ಮೂಲಕ, ನಮ್ಮ ಅಲ್ಲಿ ಭಾಷೆ ಸ್ಟೈಲ್ಗೆ ಏನಿದೆ ನಾವೆಲ್ಲ ಬರ್ಲಾ ಹೋಗ್ಲಾ ಅಂತ ಮಾತಾಡ್ತಾ ಒಂದ್ ನನಗೆ ಅಲ್ಲಿದ್ದ ಫ್ರೆಂಡ್ಸ್ ಗಳು ಎಲ್ಲಾ ತರದ ಫ್ರೆಂಡ್ಸ್ ಗಳು ಸ್ಲ್ಯಾಂಗ್ ಗಳು ಇದ್ದಿತ್ತು. ಇವ್ರು ಇಲ್ಲಿ ಬಂದ್ ಮಾತಾಡಿ ಮೈಕ್ ಮುಂದೆ ಇಟ್ಟ ತಕ್ಷಣ ಇವ್ರು ಮಾತಾಡಿದಿರೋ ರೀತಿ ರಿವರ್ಸ್ ನೋಡ್ಬಿಟ್ಟು ನಾನು ಅಯ್ಯಪ್ಪ ಏನಿದ್ರು ಏನಿದ್ರು ಅಂತೆಲ್ಲ ಕೇಳ್ತಾ ಇದ್ದೆ. ಅವ್ರು ಅಷ್ಟೇ ಅಲ್ಲ ಇನ್ನ ಇದೆ ಅಂತ ಬಿಡೋ ಕವಿತೆ ಅವಾಗ ಇದು ಲವ್ ಟುವರ್ಡ್ಸ್ ಲಿಟ್ರೇಚರ್. ದಯವಿಟ್ಟು ನೀವು ಆಕ್ಚುಲಿ ನೀವೇನ್ ಏನ್ಲಾ ಬಾರ್ಲಾ ಹೋಗ್ಲಾ ಅಂತ ಮಾತಾಡೋದು, ನೀವ್ ನಮ್ಮೂರಿಗೆ ಬಂದ್ಬಿಟ್ರೆ ನಾವು ಹಳೆ ಮೈಸೂರು ಪಕ್ಕಾರಿ ಮಾಸ್ನ ಪಕ್ಕದವ್ರು, ನಮ್ದು ಹಂಗೆ ಭಾಷೆ ಏನ್ಲಾ ಬಾರ್ಲಾ ಹೋಗ್ಲಾ ಎಲ್ಲಿದಿಲ್ಲ. ನಾನ್ ಏನಾದ್ರು ಹಿಂಗೆ ಕಾಲ್ ಕುತ್ಕೊಂಡು ಫೋನ್ ಅಲ್ಲಿ ನಮ್ ಹುಡುಗ್ರ ಜೊತೆ ಮಾತಾಡಿದ್ರೆ ಎಲ್ಲಿದ್ಯಾ ಗುರು ಬಾಗುರು ಅಂತಂದ್ರೆ ಹಿಂದೆ ಕೂತಿರೋ ಅಂದ್ರೆ ಈ ಜನಗಳ ಎದುರಿಗೆ ಮಾತಾಡೋ ಭಾಷೆ ಬೇರೆ ಇರುತ್ತೆ, ಕ್ಯಾಮ್ರಾ ಎದುರಿಗೆ ಮಾತಾಡೋ ಭಾಷೆ ಬೇರೆ ಇರುತ್ತೆ, ನಾವು ರಿಯಲಿ ಏನಿರ್ತೀವಿ ಆ ಭಾಷೆ ಬೇರೆ ಇರುತ್ತೆ. ನಿಮ್ಗೂ ಇವಾಗ್ಲೂ ಇವಾಗ ಹೇಳಿದ್ರಿ ಆ ಒಂದು ಹಳ್ಳಿ ಭಾಷೆ ಎಲ್ಲ ನಿಮ್ಗೆ ಗೊತ್ತಾ ಅಂತ ಅಷ್ಟು? ಅಯ್ಯೋ, ನಾನ್ ಇರೋದೇ ಹಳ್ಳಿನಲ್ಲಿ, ಚಿಕ್ಕನೇರಳೆ ಒಂದ್ ಪುಟ್ಟ ಹಳ್ಳಿ. ಆ ಪುಟ್ಟ ಹಳ್ಳಿನಲ್ಲಿ ನಮ್ದೊಂದು ಕೃಷಿಕ ಕುಟುಂಬ. ನಾವು ದಿನ ಎದ್ರೆ ಬಿದ್ರೆ ಎಲ್ಲಿದ್ಯಾ ಗುರು ಬಾ ಗುರು
ಎಲ್ಲಿದೆಯೇ ಬಾರೆ ಏನ್ ಮಾಡ್ತಿದೀಯ ಇದೇ ಭಾಷೆ. ಇದು ಹಳ್ಳಿ ಭಾಷೆ ಏನಲ್ಲಪ್ಪ, ಇಲ್ಲೂ ಬೆಂಗಳೂರಲ್ಲೂ ಸಹಜ. ಏನಂದ್ರೆ ತುಂಬಾ ಕ್ಲೋಸ್ ಆಗಿದ್ರೆ ಇದೆಲ್ಲ ಬಂದ್ಬಿಡುತ್ತೆ. ಸ್ಲ್ಯಾಂಗ್ ಅಂತ ಬರುತ್ತೆ ಅಷ್ಟೇ. ನಮ್ ಸ್ಲ್ಯಾಂಗ್ ಎಲ್ಲ ಟಿಪಿಕಲಿ ಹಳೆ ಮೈಸೂರು ಕನ್ನಡದ ಸ್ಲ್ಯಾಂಗ್. ನಾನಂತೂ ಊರಿಗೆ ಹೋದ್ರೆ, ಊರಿಗೆ ಅಂತ ಅಲ್ಲ, ಎಲ್ಲಿ ನಮ್ಮೂರವ್ರು ಸಿಕ್ರು ನಾನು ಅದೇ ಭಾಷೆಯಲ್ಲಿ ಮಾತಾಡೋದು. ಕೆಲವೊಂದ್ಸತಿ ತುಂಬಾ ಕೋಪದಲ್ಲಿದ್ದ ಕ್ಯಾಮ್ರಾ ಮುಂದೇನು ಆ ಭಾಷೆ ಬಂದಿರುತ್ತೆ. ಭಾವನೆಗಳು ನನ್ಗೆ ಲಿಟ್ರಲಿ ನನ್ನ ಭಾವನೆಗಳು ನಿಜವಾಗಿ ಎಕ್ಸ್ಪ್ರೆಸ್ ಆಗೋದು ನನ್ನ ಹಳೆ ಮೈಸೂರು ಭಾಷೆನಲ್ಲೇ, ಹಳೆ ಮೈಸೂರು ಕನ್ನಡದಲ್ಲೇ. ಸೊ ಆ ಭಾಷೆ ಬಗೆಗೆ ಪ್ರೀತಿ ಇದೆಯಲ್ಲ, ನಾನ್ ಭಾಷೆ ಕಲ್ತಿದ್ದೆ ಆ ಭಾಷೆನ ಮಾತಾಡ್ತಾ 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 ನನ್ನ ಸುತ್ತಮುತ್ತ ಇರೋ ಜನರ ಜೊತೆ ಮಾತಾಡ್ತಾ, ಕಡೆ ಕೀಳ್ತಾ, ಹೊಗೆ ಸಸಿ ನೆಡ್ತಾ. ತುಂಬಾ ಚಿಕ್ಕವರಿದ್ದಾಗ ನಮ್ ಕೃಷಿ ಕುಟುಂಬ ಆಗಿರೋದ್ರಿಂದ ನಮ್ಗೆ ಜನರ ಜೊತೆ ಬೆರೆಯೋದು ಅವಕಾಶ ತುಂಬಾ ಇರುತ್ತೆ. ಜನರ ಜೊತೆ ಬೆರೆತುನೆ ಭಾಷೆ ಮೌಲ್ಡ್ ಆಗ್ತಾ ಬಂದಿರೋದು. ಸೊ ಭಾಷೆಗಳು ಯಾವಾಗ್ಲೂ ಅಷ್ಟೇ ಪರ್ಫೆಕ್ಟ್ ಅನ್ನೋದು ಯಾವುದೂ ಇಲ್ಲ. ಪ್ರತಿ 10 ಕಿಲೋಮೀಟರ್ ಕರ್ನಾಟಕದಲ್ಲಿ ಅಥವಾ ದೇಶದ ಎಲ್ಲೇ ಆಗಲಿ, ಇಂಡಿಯಾದಲ್ಲಿ ಪ್ರತಿ 10 ಕಿಲೋಮೀಟರ್ಗೂ ಭಾಷೆಯ ಸ್ಲ್ಯಾಂಗ್ ಚೇಂಜ್ ಆಗ್ತಾ ಹೋಗುತ್ತೆ. ಈಗ ನಮ್ ಜಿಲ್ಲೆನಲ್ಲಿ, ನಮ್ ಮೈಸೂರು ಜಿಲ್ಲೆ ಅಂದ್ರೆ ನೀವು ಕೋಟೆಗೆ ಹೋದ್ರೆ ಆಮೇಲೆ ನ್ಯೂಟಿ ನರಸೀಪುರ ಅದೇ ತರ ಬೇರೆ ತರ ಸ್ಲ್ಯಾಂಗ್, ಹುಣಸೂರು ಪಿರಿಯಾಪಟ್ಟಣ ಬೇರೆ ಸ್ಲ್ಯಾಂಗ್, ಮೈಸೂರು ಸಿಟಿ ಒಳಗಡೆ ಬೇರೆ ಸ್ಲ್ಯಾಂಗ್, ನಂಜನಗೂಡು ಬೇರೆ ಸ್ಲ್ಯಾಂಗ್. ಹಾಗೆ ಒಂದು ಜಿಲ್ಲೆ ಅಂತ ಅಂದ್ರೇನೆ ಅಲ್ಲಿರೋ ತಾಲೂಕುಗಳಲ್ಲೇ ಬೇರೆ 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 ತರ ಸ್ಲ್ಯಾಂಗ್ಸ್ ಇರುತ್ತೆ. ಬಟ್ ಒಟ್ಟಾರೆ ನಾವು ಕರ್ನಾಟಕಕ್ಕೆ ಅಡ್ರೆಸ್ ಮಾಡಿ ಮಾತಾಡ್ಬೇಕು. ಆಮೇಲೆ ಸ್ವಲ್ಪ ಬರವಣಿಗೆ ಬಗ್ಗೆ ಇಂಟ್ರೆಸ್ಟ್ ಇರೋದ್ರಿಂದ ಬರವಣಿಗೆ ಒಂದು ಭಾಷೆಯ ಓದುವನ್ನ ಬಯಸುತ್ತೆ. ನಮ್ಗೆ ದೇವನೂರು ಮಹಾದೇವ ತರಹ, ಕುಸುಮಬಾಲೆ ಅವರು ಬರೆದ ಹಾಗೆ ಆ ತರದ ಸ್ಲ್ಯಾಂಗ್ ಅಲ್ಲಿ ಎಷ್ಟು ಮಟ್ಟಕ್ಕೆ ಬರವಣಿಗೆ ಒಗ್ಗುತ್ತೆ ಗೊತ್ತಿಲ್ಲ. ಬಟ್ ರೆಗ್ಯುಲರ್ ಫಾರ್ಮ್ಯಾಟ್ ಆಫ್ ರೀಡಿಂಗ್, ನಾವು ದಿನನಿತ್ಯ ನ್ಯೂಸ್ ಪೇಪರ್ ಓದೋದು ಅಥವಾ ಬೇರೆ ಪುಸ್ತಕಗಳನ್ನ ಓದೋ ಫಾರ್ಮ್ಯಾಟ್ ಇದೆಯಲ್ಲ, ಆ ಫಾರ್ಮ್ಯಾಟ್ ಅಲ್ಲಿ ಬರವಣಿಗೆ ಬಂದ್ಮೇಲೆ ಆ ತರದೊಂದು ಭಾಷೆನೂ ಬೆಳೀತಾ ಬರುತ್ತೆ ಅಷ್ಟೇ. ಈ ಕ್ಯಾರೆಕ್ಟರ್ ಅಂತೂ ನಮ್ಮ ಶಾಲಿನಿ ಕ್ಯಾರೆಕ್ಟರ್ ಏನಿದೆ, ಆ ಶಾಲಿನಿ ಕ್ಯಾರೆಕ್ಟರ್ ತುಂಬಾ ಬೇರೆದೇ ತರಹದ ಒಂದು ಬೇಡಿಕೆ ಇತ್ತು ಅದಕ್ಕೆ. ಅಂದ್ರೆ ಟಿಪಿಕಲ್ ಬೆಂಗಳೂರಿಯನ್, ಟಿಪಿಕಲಿ ಇಲ್ಲಿರುವಂತಹ ಈ ಜೆನ್ಸಿ ಕಿಡ್ ಅಂತ ನಾವೇನ್ ಕರಿತೀವಿ, ಅತ್ತಾಗೆ ಕಂಪ್ಲೀಟ್ಲಿ ಜೆನ್ಸಿನೂ ಅಲ್ದೆ, ಇತ್ತ ಕಂಪ್ಲೀಟ್ಲಿ 90s ಅಲ್ದೆ ಇರುವಂತ ಒಂದು ಹುಡುಗಿ. ಒಂದು 2001 ನಲ್ಲಿ ಬಾರ್ನ್ ಆಗಿರೋ ಹುಡುಗಿರು ಇರ್ತಾರಲ್ಲ, ಆ ಹುಡುಗಿರ ಕ್ಯಾರೆಕ್ಟರ್ ಅದು. ಸೊ ಆ ಹುಡುಗಿರ್ಗೆ ತಕ್ಷಣದ ಭಾವನೆಗಳು ಏನಾಗುತ್ತೆ, ಎಮೋಷನ್ಸ್ಗಳು. ಸೊ ಈ ತರದ ಮೇಲೆ ಒಂದ್ ಸ್ವಲ್ಪ ರಿಸ್ಕ್ ತಗೊಳ್ಳೋ ಕ್ಯಾರೆಕ್ಟರ್ಸ್, ಆ ರಿಸ್ಕಿನ ಜೊತೆಗೆ ಮಿಕ್ಸ್ಡ್ ಆಗಿರುವಂತಹ ಭಯ, ಸೊ ಇವೆಲ್ಲವನ್ನ ಆ ಕ್ಯಾರೆಕ್ಟರ್ ಬಯಸುತ್ತೆ. ಮತ್ತೆ ಆ ಕ್ಯಾರೆಕ್ಟರ್ನ ತುಂಬಾ ಚೆನ್ನಾಗಿ ವಿರಾಟ್ ಬಿಲ್ಡ್ ಮಾಡಿದ್ದಾರೆ. ಇವತ್ತು ಯಾರು ಕೂತ್ಕೊಂಡು ನೋಡಿದ್ರು ಕೂಡ ಆ ಕ್ಯಾರೆಕ್ಟರ್ ಟಕ್ ಅಂತ ನನ್ನಂಗೆ ಹೇಳಿಯಲ್ಲ ಗುರು, ಇದು ಟಚ್ ಆಗ್ಬಿಡತ್ತೆ ಇವತ್ತಿನ ಜೆನ್ಸಿ ಕಿಡ್ಗಳಿಗೆ. ಇನ್ನೊಂದು ಅದಕ್ಕೆ ತದ್ವಿರುದ್ಧವಾಗಿರುವಂತಹ ಇನ್ನೊಂದು ಸ್ವಲ್ಪ ಗಾಂಭೀರ್ಯತೆಯನ್ನ ಬಯಸುವಂತ ಕ್ಯಾರೆಕ್ಟರ್. ನಾನು ಫಸ್ಟ್ ಅದನ್ನೇ ಕೇಳಿದ್ದೆ, ಈ ಕ್ಯಾರೆಕ್ಟರ್ ಆಗಿರ್ತಂದ್ರೆ ಇನ್ನೂ ಜೀವ ಕೊಡ್ಬೋದಾಗಿತ್ತು ನಾನು, ಈ ಕ್ಯಾರೆಕ್ಟರ್ ನನ್ನ ತರ ಫೀಲ್ ಆಗ್ತದೆ ಅಂತ. ಸೊ ಕ್ಯಾರೆಕ್ಟರ್ ವೈಸ್ ಅದು ನಾನು ಕಂಪ್ಲೀಟ್ಲಿ ಸಿನಿಮಾದ ಒಂದು ಪೋರ್ಷನ್ ಲೈನ್ ನೋಡಿರೋದ್ರಿಂದ ಅಜಿತ್ ಕುಮಾರ್ ಸರ್ ಅವರು ಅವರ ಆಕ್ಟಿಂಗ್ ಬಗ್ಗೆ, ಸುಂದರ ರಂಗನಾಥ್ ಮೇಡಮ್ ಆಕ್ಟಿಂಗ್ ಬಗ್ಗೆ ಹೇಳೋ ಹಾಗೆ ಇಲ್ಲ. ಅದ್ಭುತವಾಗಿ ಅವರು ಇಡೀ ಸಿನಿಮಾನ ಹಿಂಗೆ ಹಿಡಿದಿಟ್ಕೊಳ್ಳೋ ಅಂತ ಕೆಪಾಸಿಟಿ ಇದೆ. ಇನ್ ಸೋನಲ್ ಅವರು ಅಷ್ಟೇ, ವಿರಾಟ್ ಅವರು ಕೂಡ ಅವ್ರು ಫಸ್ಟ್ ಟೈಮ್ ಆಕ್ಟ್ ಮಾಡಿದ್ದಾರೆ ಅಂತ ಎಲ್ಲೂ ಕೂಡ ಅನ್ಸೋದಿಲ್ಲ. ಎಲ್ಲೂ ಕೂಡ ಫಸ್ಟ್ ಟೈಮ್ ಹೀರೋ ಆಗಿ ಆಕ್ಟ್ ಮಾಡಿದ್ದಾರೆ ಅಂತ ಅನ್ಸೋದಿಲ್ಲ. ಇನ್ನು ಸುಷ್ಮಿತಾಗೂ ಅಷ್ಟೇ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಒಂದು ಫುಲ್ಲಿ ಪ್ಯಾಕೇಜ್ ಸಿನಿಮಾ. ಕೆಲವೊಂದು ಸಿನಿಮಾಗಳು ನಾವ್ ಅನ್ಕೊಂಡ್ಬಿಡ್ತೀವಿ ಇದನ್ನ ಬರೀ ಯಂಗ್ಸ್ಟರ್ಸ್ ಮಾತ್ರ ನೋಡಕ್ಕಾಗೋದು, ಇದನ್ನ ಬರೀ ಫ್ಯಾಮಿಲಿ ಮಾತ್ರ ನೋಡಕ್ಕಾಗೋದು ಅಂತ. ಬಟ್ ಈ ಸಿನಿಮಾನ ಎಲ್ಲ ವಯಸ್ಸಿನವರು ಕೂಡ ಕೂತು ನೋಡಬಹುದಾದಂತ ಒಂದು ಸಿನಿಮಾ. ಅಂದ್ರೆ ಪ್ರೀತಿಗೆ ವಯಸ್ಸಿನ ಆಂತರ್ಯಗಳಿರಲ್ಲ, ಬೇರೆ ಇನ್ಯಾವ ಹಂಗುಗಳು ಇಲ್ಲದೆ ನಿಜವಾಗ್ಲೂ ಒಬ್ಬ ಮನುಷ್ಯನಿಗೆ ಒಂದು ನಿಜವಾದ ಎಮೋಷನ್ ಅಂದ್ರೆ ಅದು ಲವ್. ಲವ್ ಇಲ್ದೆ ಯಾರು ಬದುಕಕ್ಕಾಗಲ್ಲ, ಲವ್ ಮ್ಯಾಟ್ರ್ ಇಲ್ದೇನು ಯಾರು. ಸೊ ಈ ಲವ್ ಮ್ಯಾಟ್ರು ಎಲ್ಲರ ಬದುಕಿನ ಮ್ಯಾಟ್ರ್ಗಳಿಗೆ ಡೆಫಿನೆಟ್ಲಿ ಕನೆಕ್ಟ್ ಆಗುತ್ತೆ. ಆ ಪ್ರಯತ್ನ ತುಂಬಾ ಆನೆಸ್ಟ್ ಆಗಿ ಮಾಡಿದೀವಿ. ನೋಡ್ಬೇಕು ಏನಾಗುತ್ತೆ. ಆದ್ರೆ ವಿರಾಟ್ ಸರ್ ಅವ್ರದ್ದು ಯಾವ್ದು ಲವ್ ಮ್ಯಾಟ್ರ್ ಇಲ್ವಾ ಅಂತ ಇಲ್ದಿರೋರು ಯಾರು ಇಲ್ಲ. ನೀವು ಸರ್ ನೋಡಿ, ಎಕ್ಸ್ಪ್ರೆಸ್ ಮಾಡ್ದಿರೋ ವ್ಯಕ್ತಿಗೂನು ಅವ್ನ ಮನ್ಸಲ್ಲಿ ಒಂದ್ ಹುಡುಗಿ ಇಷ್ಟ ಆಗಿರ್ತಾನೆ, ಅವ್ನ ಅದನ್ನ ಎಕ್ಸ್ಪ್ರೆಸ್ ಮಾಡಕ್ ಹೋಗಿರಲ್ಲ. ಯಾಕಂದ್ರೆ ಎಷ್ಟೊಂದು ವಿಚಾರ ಇರುತ್ತೆ.
ಫಾರ್ಮೋಸ್ಟ್ ಅಂತ ಹೇಳ್ಬೋದು ಅಂದ್ರೆ ರಿಜೆಕ್ಷನ್. ಅಯ್ಯೋ ರಿಜೆಕ್ಷನ್, ಅವನ ರಿಜೆಕ್ಟ್ ಮಾಡ್ಬಿಡ್ತಾಳೆ, ರಿಜೆಕ್ಟ್ ಮಾಡ್ಬಿಟ್ರೆ ನನ್ನಿಂದ ದೂರ ಆಗ್ಬಿಡ್ತಾಳೆ, ನಂಗೊಂಡ್ಮೇಲೆ ಪ್ರೀತಿ ಹೆಚ್ಚು ಕಮ್ಮಿ ಆಗತ್ತಲ್ಲ, ಆ ಕ್ಯಾರೆಕ್ಟರ್ ಇಂದ ಹಿಡಿದು ತುಂಬಾ ಲವ್ ಮಾಡೋ ಹುಡುಗರು ಇರ್ತಾರೆ, ಹುಡುಗಿರು ಇರ್ತಾರೆ, ಎಲ್ಲಾ ಅವ್ರ ತನಕ ರೀಚ್ ಆಗ್ಬೋದು. ಅದು ಒಂದು ಕಥೆನೇ ಲವ್ ಮ್ಯಾಟರ್. ಅದಕ್ಕೆ ಇಲ್ಲಿ ಏನಿದೆ ಗೊತ್ತಾ, ಕಂಪ್ಲೀಟ್ ಇವಾಗ ಒಂದು ಖಾರ ಅಂದ್ರೆ ಖಾರ ಅಂತ ಹೆಂಗ್ ಹೇಳ್ತೀವಿ, ಲವ್ ಮ್ಯಾಟರ್ ಪ್ಯೂರ್ ಲವ್, ಎಲ್ಲ ವೇರಿಯೇಷನ್ಸ್. ಅದಕ್ಕೆ ನಮ್ಗೆ ಅಷ್ಟು ದೊಡ್ಡ ಕ್ಯಾನ್ವಸ್ ಆಫ್ ಆಕ್ಟ್ರೆಸಸ್ ಗಳಿರೋದು ಅಥವಾ ಆಕ್ಟರ್ ಗಳಿರೋದು. ಅಚ್ಯುತ್ ಸರ್ ಇದಾರೆ, ಸುಮನ್ ಮೇಡಮ್ ಇದಾರೆ, ಅನಿತಾ ಭಟ್ರು ಇದಾರೆ, ಸೋನಲ್ ಆಗ್ಲಿ, ಸುಷ್ಮಿತಾ ಆಗ್ಲಿ, ಜೊತೆಗೆ ಇನ್ನ ಇದಾರೆ ಹಿಂಭಾಗದಲ್ಲಿ ಅವ್ರಗಳದೆಲ್ಲ ಕ್ಯಾರೆಕ್ಟರ್ಗಳು ಅಷ್ಟೇ. ಬಂದ್ ಹೋಗಂತದ್ ಏನು ಇಲ್ಲ, ಎಲ್ಲ ಬಿಟ್ಟು ಹೋಗಂತದ್ದೇ. ತಲೆಯಲ್ಲಿ ಹೋಯ್ತಾ ಕ್ಯಾರೆಕ್ಟರ್ ಪಾಸ್ ಆಯ್ತಾ, ಅಲ್ಲೇನೋ ಒಂದು ರಿಜಿಸ್ಟರ್ ಮಾಡ್ಬಿಟ್ಟು ಹೋಗಿರುತ್ತೆ. ಅಲ್ಲೂ ಲವ್ ರಿಲೇಟೆಡ್ ಏನೋ ಇರುತ್ತೆ, ಬಟ್ ನಾಟ್ ಆಫ್ ಕೋರ್ಸ್ ಯಾರು ಕುಯ್ಯಲ್ಲ, ಎಲ್ಲ ಕ್ಲೀನ್ ಆಗಿ ಕಮ್ಯುನಿಕೇಶನ್ ಕ್ಲೀನ್ ಆಗಿ ಮಾಡ್ಕೊಂಡು. ಕಾಮಿಡಿ ಅಂತೂ ತುಂಬಾ ಚೆನ್ನಾಗಿದೆ. ನಾವೆಲ್ಲೂ ಆಕ್ಚುಲಿ ತುಂಬಾ ಟ್ರೈಲರ್ ಅಲ್ಲಿ ರಿವೀಲ್ ಮಾಡಿಲ್ಲ, ಬಟ್ ಇವಾಗ ಹೇಳ್ತಾ ಇದ್ದೀನಿ ಯಾಕೆ ಅಂತಂದ್ರೆ ದಟ್ ಆಸ್ಪೆಕ್ಟ್ ನಾವು ಸಿನಿಮಾ ತೆರೆಗಳಲ್ಲಿ ಜನ ಬಂದು ನೋಡ್ಬೇಕು, ಅದೊಂದು ಮಿಸ್ಸಿಂಗ್ ಅಂತ ಅನ್ಕೋಬಾರ್ದು. ಇಟ್ಸ್ ವೆರಿ ಬ್ಯೂಟಿಫುಲಿ ಕ್ರಾಫ್ಟೆಡ್. ಏನು ಕಾಮಿಡಿ ಅನ್ನೋದು, ಒಂದು ಲೇಡಿ ಕ್ಯಾರೆಕ್ಟರ್ ಇದೆ, ಇನ್ನೊಂದು 2-3 ಜನ ಜೆಂಟ್ಸ್ ಕ್ಯಾರೆಕ್ಟರ್ ಎಲ್ಲರೂ ಬರ್ತಾರೆ, ಒಬ್ಬೊಬ್ರು ಒಂದೊಂದು ಏಜ್ ಗ್ರೂಪ್ ಅಲ್ಲಿ ಇದ್ದಾರೆ. ಸೊ ನಾನಂತೂ ಎಂಜಾಯ್ ಮಾಡಿದೆ. ಎಷ್ಟೋ ಸತಿ ನೋಡ್ಬಿಟ್ಟಿದೀನಿ ಸಿನಿಮಾನ, ಅಂದ್ರೂ ನನಗೆ ಬೋರ್ ಹೊಡೆದಿಲ್ಲ. ಅದು ಒಂದು. ಸೊ ತುಂಬಾ ಕಡಿಮೆ ಸಿನಿಮಾಗಳು ನಾವು 2ನೇ ಸತಿ ರಿಪೀಟ್ ಮಾಡುವಂತ ಒಂದು ಇದು ಬರುತ್ತೆ. ಅವಾಗ ಇತ್ತೀಚೆಗೆ ಅಂತಂತೂ ಅದು ತುಂಬಾ ಕಡಿಮೆ ಆಗ್ಬಿಟ್ಟಿದೆ. ಬಟ್ ಸ್ಟಿಲ್ ನಾನು ಹೇಳೋದೇನು ಅಂತಂತಂದ್ರೆ, ಇದು ಜಸ್ಟ್ ಒನ್ ಟೈಮ್ ಅಲ್ಲ, ನೀವು ಅದನ್ನ ಭಾವನೆನ ಫೀಲ್ ಮಾಡ್ಕೋತಿರಲ್ಲ, ಫಾರ್ ದ ವೆರಿ ಸೆಕೆಂಡ್ ಟೈಮ್ ಯು ವಿಲ್ ಡೆಫಿನೆಟ್ಲಿ, ನೀವು ಯಾವಾಗ್ಲೂ ಒಂದ್ಸತಿ ನನ್ಗೊಂದು ರಿಫ್ರೆಶ್ಮೆಂಟ್ ಬೇಕು, ಓಕೆ ನನ್ನ ಹಳೆ ಮೆಮೊರೀಸ್ಗೆ ಹೋಗ್ಬೇಕು, ಇಲ್ಲ ಇಫ್ ಯು ಆರ್ ಮಿಸ್ಸಿಂಗ್ ಯುವರ್ ಎಕ್ಸ್ ಲವರ್, ನೀವು ಡೆಫಿನೆಟ್ ಆಗಿ ಈ ಸಿನಿಮಾ ಕುತ್ಕೊಂಡು ಒಬ್ರೆ ಅಂತೂ ಇನ್ನೊಂದ್ಸತಿ ನೋಡ್ತೀರಾ. ದಟ್ ಮಚ್ ಐ ಕ್ಯಾನ್. ಸೊ ವಿರಾಟ್ ಅವ್ರದ್ದು ಏನಾದ್ರು ಸ್ಟೋರಿ ಎಲ್ಲ ಕೊಟ್ಟಿದಾರ ಅಂತ ಲವ್ ಮ್ಯಾಟರ್ನ? ಆತರ ಇಲ್ಲ. ತುಂಬಾ ಫಸ್ಟ್ ಬರೋದೇನ್ ಗೊತ್ತಾ, ನಮ್ ಸರ್ಕಲ್ ನಮ್ಗೆ ಆತರ ಅವಕಾಶಗಳಿರ್ಲಿಲ್ಲ. ಯಾಕಂದ್ರೆ ನಾನ್ ಇದ್ದಿದ್ದು, ನಾವ್ ಒಂದ್ ಊರಲ್ಲಿ ಇರ್ಲಿಲ್ಲ. ನಂದ ಟಿಲ್ ಸೆಕೆಂಡ್ ಇಯರ್ PUC ನಮ್ ತಂದೆ ಬ್ಯಾಂಕ್ ಅಲ್ಲಿ ಇದ್ದಿದ್ರಿಂದ ನಾವೆಲ್ಲ ಊರಲ್ಲೂ 2 ವರ್ಷ 3 ವರ್ಷನೇ ಇರ್ತಿದ್ವಿ. ನನಗೆ ಕ್ಲೋಸ್ ಫ್ರೆಂಡ್ ಆಗೋದೇ ದೊಡ್ಡ ವಿಷಯ ಆಗ್ತಾ ಇತ್ತು. ಒಬ್ಬ ಹುಡುಗ ಅವನ್ನ ಬಿಟ್ಬರೋ ನೋವೇ ನನಗೆ ಪ್ರತಿ ವರ್ಷ ಎವ್ರಿ 3 years ಲ್ಯಾಪ್ಸ್ ಆಗೋದು. ಯಾಕಂದ್ರೆ ನಾನು ಸಖತ್ ಕನೆಕ್ಟ್ ಆಗ್ಬಿಡ್ತಾ ಇದ್ದೆ ಫ್ರೆಂಡ್ಸ್ ಅಂತ ಹೇಳಿದಾಗ. ನನಗೆ ಆ ನೋವಲ್ಲಿ ಲವ್ ಸ್ವಲ್ಪ ಅಷ್ಟಾಗಿ ಬರ್ಲಿಲ್ಲ. ಬಟ್ ಇಲ್ಲ ಅಂತ ಏನ್ ಹೇಳಕ್ ಆಗಲ್ಲ, ಕೆಲವುದೆಲ್ಲ ಇರುತ್ತೆ. ಹೇಳಿದ್ನಲ್ಲ, ವ್ಯಕ್ತಪಡಿಸದೆ ತುಂಬಾ ಮಾತೇ ಆಡದಿರೋ ವ್ಯಕ್ತಿಯಲ್ಲೂ ಪ್ರೀತಿ ಇದ್ದೇ ಇರುತ್ತೆ, ಅವನಿಗೂ ಯಾವ್ದೋ ಒಂದು ಲವ್ ಸ್ಟೋರಿ ಇರುತ್ತೆ. ಬಟ್ ಅದು ಹೇಳ್ಕೊಂಡಿರಲ್ಲ. ಅದೇ ತರ ಎಲ್ಲ ಅದೇ ಹೇಳಂದ್ರೆ ಇಲ್ದಿರೋನ್ ಯಾರು ಇಲ್ಲ, ಇರೋನ್ ಚಾನ್ಸಸ್ ಇಲ್ಲ. ಸೊ ಇದು ನಮ್ಮ ಸರ್ಕಲ್ ಅಲ್ಲಿ ಕೆಲವು ವಿಚಾರಗಳು ನಡೀತು, ತುಂಬಾ ಗಂಭೀರವಾಗಿ ನಡೀತು ಈ ಪ್ರೀತಿ ವಿಚಾರನ ಇಟ್ಕೊಂಡು. ಅಂಡ್ ದಟ್ ಈಸ್ ಆಲ್ ಅವರ್ ನಮ್ದಿನ ಲೈಫ್ ಶೇಪ್ ಆಗ್ತಿದ್ದ ಏಜು. ಆ ಏಜ್ ಅಲ್ಲಿ ಇವಾಗ್ಲೂ ನಾವು ಅಕ್ಕಪಕ್ಕ ನೋಡೋದು ಎಷ್ಟೊಂದ್ಸಲಿ ನೋಡ್ತೀವಿ, ಎಷ್ಟೊಂದು ಸೀನ್ಸ್ ಗಳಾಗೋಗುತ್ತೆ, ಇತ್ತೀಚಿಗೆ ನ್ಯೂಸ್ಗಳು ಸುದ್ದಿಗಳು ಆಗಿದ್ದಾವೆ. ಸೊ ಆ ಮೆಂಟಾಲಿಟಿಗೆ ಹೋಗ್ಬಾರ್ದು. ಕೆಲವ್ರು ಏನ್ ಮಾಡ್ತಾರೆ, ಒಂದು ಟಚ್ ಮಾಡೋಣ ಹೋಗ್ಲಿ ಬಿಡು ಅಂತ ಅಂದ್ಬಿಡ್ತಾರೆ. ಕೆಲವರು ಟಚ್ ಮಾಡೋದಂಗು ಈಗ ಮುಗ ಹೊಡೆಯೋರು ಇರ್ತಾರೆ. ಸೊ ನಾನು ಹೇಳ್ತಾ ಇರೋದು ಆ ಮನಸ್ಥಿತಿಗಳು ಇದಾವೆ. ಒಂದು ವಿಚಾರ ನಡೆದಾಗ ಲೈಫ್ ಅಲ್ಲಿ ವಿಕೂಪಕ್ಕೆ ಹೋಗೋರು ಇದಾರೆ, ಅದನ್ನೇನು ಇಲ್ಲ ಅಂತ ಮರೆಯೋರು ಇದಾರೆ. ಸೊ ಈ ಡಿಫ್ರೆನ್ಸ್ ಇದೆಯಲ್ಲ, ಈ ಡಿಫ್ರೆನ್ಸ್ಗೆಲ್ಲ ಒಂದು ಕಾಮನ್ ಆನ್ಸರ್ ಏನಾದ್ರು ಬೇಕೇ ಬೇಕು. ಇದನ್ನ ಇಷ್ಟು ತಲೆ ಕೆಡ್ಸ್ಕೊಂಡು ಮಾಡೋದೇನ್ ನೆಸೆಸಿಟಿ ಇಲ್ಲ, ಇದಿಷ್ಟೇ ಗುರು ಅಂತ ಹೇಳೋದ್ ಬೇಕು ಅಂತ ಅನ್ಸಿ ಅದನ್ನ ಇವತ್ತಿನ ಭಾಷೆಯಲ್ಲಿ ಹೇಳಕ್ ಹೊರಟಿರೋ ಒಂದ್ ಪ್ರಯತ್ನ ಅಷ್ಟೇ, ಇವತ್ತಿಗೆ ಅರ್ಥ ಆಗಂಗೆ. ಅಂದ್ರೆ ನೀವೆಲ್ಲ ಅವತ್ತು ದೇವ್ರದು ಅಂತ ಹೇಳಿದ ತಕ್ಷಣ, ದೇವ್ರ ಕಳ್ಸೋರ್ ಗಿಫ್ಟ್ ಅಂದ ತಕ್ಷಣ ಎಲ್ಲಾರು ಅನ್ಕೊಂಡ್ಬಿಟ್ರು ಇದು ಯಾವ್ದೋ ಸರಿಯಾಗಿ ಹಾಕೋನೇನು ಅಂತ. ಆ ತರ ಎಲ್ಲ ಏನಿಲ್ಲ. ಅದ್ ಇವತ್ತಿಗೆ ರಿಲೇಟ್ ಮಾಡೋದಿದೆಯಲ್ಲ, ಅದನ್ನ ಪ್ರೆಸೆಂಟ್ ಆಗಿ ನೀವು ಅದಕ್ಕೆ ವಿತ್ ಎಕ್ಸಾಂಪಲ್ ಕೊಡ್ಬೇಕು. ನೋಡಿ ಇದಿದ್ಯಾ, ಇದ್ರಿಂದ ಹಿಂಗಾಗಿದೆ ಅಂತ ಎಕ್ಸಾಂಪಲ್ ಕೊಟ್ಕೊಂಡು ಹೋಗೋದಿದೆಯಲ್ಲ, ಆ ಎಕ್ಸಾಂಪಲ್ ಕೊಟ್ಕೊಂಡು ಹೋಗಿದ್ದೀನಿ ಇವತ್ತು ರಿಯಲ್ ಲೈಫ್ ಇನ್ಸಿಡೆಂಟ್ಸ್ ಸಿಚುವೇಶನ್ಸ್ ಜೊತೆ. ಅದಾಗಿದೆ. ಯಾಕೆಂದ್ರೆ ಸುಮಾರು ಅವ್ರು ಹೇಳ್ದಂಗೆ ನಮ್ ಸುತ್ತಮುತ್ತ ಇರುವಂತ ಒಂದು ಕೆಲವೊಂದು ಅನುಭವಗಳು ಏನಿದೆ ಅಲ್ಲ, ಫ್ರೆಂಡ್ಸ್ ಆಗಿರ್ಲಿ, ಫ್ಯಾಮಿಲೀಸ್ ಆಗಿರ್ಲಿ, ಸೊ ಅದು ಆ ಒರಿಜಿನಾಲಿಟಿ ರಿಯಾಲಿಟಿನ ಅಡಾಪ್ಟ್ ಮಾಡ್ಕೊಳ್ಳೋಕೆ ತುಂಬಾ ಟ್ರೈ ಮಾಡಿದ್ದಾರೆ ಕಥೆನಲ್ಲಿ.